ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನಮಸ್ಕಾರ. ಅಲ್ಲ ಕಾಯಿ 7:30 ಗಂಟೆ ಆಗೈತೆ ಅಲ್ಲಿ ಅಲ್ಲ 6:30 ಆಗೈತಿ. ಎಷ್ಟಾಯ್ತು? 7 ಗಂಟೆ ಐತೆ. 7 ಗಂಟೆ ಆಗೈತಿ. 7 ಗಂಟೆ ಆಗಿದ್ ಗೈಸ್. ಇವತ್ತು ಎದ್ದು ಬರತ್ಲೆ ನೋಡು ಹಣ್ಣು ತೋರ್ಸಲಿ ಹೆಂಗೆ ಎಕ್ಸರ್ಸೈಸ್ ತೋರಿಸಿ ಹಣ್ಣನ್ನ. ಬೇಡ 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 ನಮ್ ಲೋಕಲಿ ನಾವು ಇಷ್ಟೇ ಇರೋದು. ಕರೆಕ್ಟ್ ಆಗಿ ಇಬ್ರು ಸೇರ್ಬಿಟ್ಟು 10 ಕಿಲೋಮೀಟರ್ ವಾಕ್ ಮಾಡೋಣ. ಶಿವ ಈಗ ತಿಂಡಿ ಮಾಡ್ಬೇಕು ಮನೆಗೆ ಹೋಗಿ ಅರ್ಜೆಂಟ್ ತಿಂಡಿ ಮಾಡ್ಬೇಕು. ಅದೇ ನಿನಗೆ ನಾನು ಬಿಸ್ಕಿಟ್ ಹಾಕ್ಲಿ ಬೇಡವಾ? ಓಯ್ ಬಿಸ್ಕಿಟ್ ಬೇಕಾ ಬೇಡ? ನೋಡಿ ಫ್ರೆಂಡ್ಸ್, ಹಿಂಗ್ ಹಿಡ್ಕಂದ್ರೆ ಕುಳ್ಳು ಕಾಣಿಸ್ತಾಳಂತೆ. ಹಿಂಗ್ ಹಿಡ್ಕಂದ್ರೆ ಏನು 7 ಅಡಿ ಕಾಣಿಸ್ತಾಳೆ? ಮರದಿ ಪ್ರಶ್ನೆನಾ? ಕುಳ್ರಿಗೆ ಮರದಿ ಬೇರೆ ಕೇಳು. ಈಗ ವಾಕ್ ಮಾಡು, ಓಡು ವಾಕ್ ಮಾಡ ಬಾ ಪ್ಲೀಸ್ ಕಮ್. ಸಾಕಲ್ವಾ? ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬಿಟ್ಟು 1 ವಾರ ಆಗಿದೆ. ಒಂದು 4 ವಿಡಿಯೋ ಹಾಕಿದೀವಿ. ಬಟ್ ವ್ಯೂಸ್ ಚೆನ್ನಾಗಿ ಹೋಗ್ತಾ ಇದ್ದಾವೆ, ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ದಯವಿಟ್ಟು ಹೀಗೆ ಇರಲಿ ನಿಮ್ಮ ಪ್ರೋತ್ಸಾಹ ಅಂತ ಹೇಳ್ತಾ ಎಲ್ಲರೂ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ. ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ. ಆದಷ್ಟು ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕೆ ಟ್ರೈ ಮಾಡ್ತೀವಿ. ಅವಾಗ ಇವಾಗಂತ ಏನು ಇಲ್ಲಮ್ಮೋ, ಜನ ಹೆಂಗ್ ನೋಡ್ತಾರಂತಂದ್ರೆ ಒಳ್ಳೊಳ್ಳೆ ಕಂಟೆಂಟ್ಗಳಿದ್ರೆ ಖಂಡಿತ ಎಲ್ಲರೂ ವಿಡಿಯೋ ನೋಡೇ ಅನ್ಸುತ್ತಲ್ಲ. ಸ್ಟಾರ್ಟಿಂಗ್ ಅಲ್ವಾ, ಇವಾಗ ನಮ್ಗೂ ಅಂದರೆ ಯಾವ ಥರ ಕಂಟೆಂಟ್ಗಳು ಕೊಡಬೇಕು, ಯಾವ ಥರ ವಿಡಿಯೋಗಳು ಮಾಡಬೇಕು, ಯಾವ ಥರ ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ತುಂಬ ಕನ್ಫ್ಯೂಸ್ ಇದೆ ಇನ್ನು. ಹಾಗಾಗಿ ಇನ್ನು ಸ್ವಲ್ಪ ದಿನ ಆದರೆ ನಾವು ಅದ್ರ ಬಗ್ಗೆ ಐಡಿಯಾಸ್ ತಿಳ್ಕೊತಾ ಇದ್ದೀವಿ. ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ಬೇಕಂತ ಇವಾಗ ಅರ್ಥ ಆಗ್ತಾ ಇದೆ ನಮ್ಗೂ. ಒಳ್ಳೊಳ್ಳೆ ಕಂಟೆಂಟ್ ಇದ್ರೆ 101% ವಿಡಿಯೋ ರೀಚ್ ಆಗ್ತಾವೆ ಎಲ್ರಿಗೂ ಅಂತ ಅನಿಸ್ತಾ. ಯಾವ್ದಿದು ವಾಕು? ಎಂತದ ಬೆಕ್ಕಿನ ನಡಿಗೆ ಅಂತೆ, ಬೆಕ್ಕಿನ ನಡಿಗೆ. ಗೈಸಿ ಉಳೈತಲ್ಲ, ನೀನು ಮುಂದೆ ಹೋಗ್ಬಿಟ್ಟು ವಿಡಿಯೋ ಮಾಡೋ, ನಾನು ಹಿಂದೆಯಿಂದ ನಡ್ಕೊಂಡ್ ಬರ್ತೀನಿ ಅಂದ್ಲು. ಹಾಗಾಗಿ ಒಂದು ವಿಡಿಯೋ ಮಾಡಿದೆ ಫ್ರೆಂಡ್ಸ್. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಇವಳ್ದು ಬ್ಯಾಕ್ಗ್ರೌಂಡ್ ಅಲ್ಲಿ ಏನ್ ಮಾಡ್ತೀಯಾ? ನಾನು ಅವಾಗ ಹೇಳ್ತೀನಿ ಇಲ್ಲಿ ವಿಡಿಯೋದಲ್ಲಿ ನಾನು. ಸರಿನಾ? ಇವಾಗ ಎಷ್ಟು ಪ್ಲೇಸ್ ಕ್ಲಿಯರ್ ಬರಕತ್ತೈತಿ ನೋಡು. ಬೆಳಕು ಮೋಡ, ಪೂರ್ತಿ ಮೋಡ ಇರೋದು ಇವಾಗ ಅಲ್ವಾ? ಸಿಕ್ಕಾಪಟ್ಟೆ ಮೋಡ. ಆಯ್ತು, ಇನ್ನು ಮುಂದೆ ನಾವು ಸೂರ್ಯನ ನೋಡಲ್ಲ ಇನ್ನೊಂದು 3 ತಿಂಗಳು. ಬಟ್ ನನಗೆ ಈ ತರ ಇದ್ರೆ ಸ್ವಲ್ಪ ಹಿಂಸೆ ಅಲ್ವಾ? ನನಗೂ ಬೇಜಾರು. ನನಗೂ ಬೇಜಾರು. ನನಗೆ ಸೂರ್ಯ ಇರ್ಬೇಕು, ಬಿಸಿ ಬಿಸಿ ಹೊಡಿತಾ ಇರ್ಬೇಕು. ಈ ಸೂರ್ಯನಿಂದ ನನಗೆ ತುಂಬಾ ಉಪಯೋಗಗಳಿದಾವೆ ಫ್ರೆಂಡ್ಸ್. ನಾ ಹೇಳ್ತೀನಿ ಮುಂದೊಂದ್ ದಿನ ಏನಕ್ಕೆ ಅಂತ. ಸೂರ್ಯನೇ ದೇವ್ರು ನನಗೆ. ಹಾರಿ ಹೋತು ಗೆಳೆಯ ಪ್ರೀತಿಯ ಪಾರಿವಾಳ, ಹಾರಿ ಹೋತು ಗೆಳೆಯ ಮನಸ್ಸಿಗೆ ತಳಮಳ. ಇದ್ಯಾವ್ದು ಸಾಂಗ್? ಬೆಳಿಗ್ಗೆ ಎಂತ ಸಾಂಗ್ ಇರೋ ಗೊತ್ತಾ? ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ, ಹಾರಾರಿ ಮಣ್ಣ ತುಳಿದಾನ, ಹಾರಾರಿ ಮಣ್ಣ ತುಳಿದಾನ, ಕುಂಬಾರಣ್ಣ ನಾರಾರು ಬರುವಂತೆ ಹೈರಾರಿ. ನಾವು ಸಾಂಗ್ ಆಡಿದ್ರೆ ನೀವ್ ಯಾರು ಇಲ್ಲಿರಲ್ಲ, ಅದಕ್ಕೆ ನಾನು ಆಡದಲ್ಲಿ. ಇವಾಗ ಯಾವ್ದು ಏನದು? ಪ್ರೀತಿಯ ಪಾರಿವಾಳ. ಪ್ರೀತಿಯ ಪಾರಿವಾಳ ಹಾರಿ ಹೋತು ಗೆಳೆಯ. ಎಷ್ಟು ಫೇಮಸ್ ಗೊತ್ತಾ ಅದು? ಒಂದು 10-15 ವರ್ಷದಿಂದನಾ? 10 ವರ್ಷ ಹಿಂದೆ, ಮಿನಿಮಮ್ 10 ವರ್ಷದಿಂದ. ಎಂತ ಫೇಮಸ್! ಯಾವ ಟ್ರ್ಯಾಕ್ಟರ್ ನೋಡಿದ್ರು ಊರಾಗ ಅದೇ ಸಾಂಗ್. ಇವಾಗ್ಲೂ ಹಂಗೆ ಐತೆ. ಆ ಸಾಂಗ್ ಹಚ್ಚಿದ್ರೆ ಹಚ್ತಾನೆ ಇರ್ತಾರೆ ನಿಜ ಊರ್ ಕಡೆ. ಇಲ್ಲಲ್ಲ ಇಲ್ಲೆಲ್ಲ ಗೊತ್ತಿಲ್ಲ. ಹಾಳು ಒಂದ್ ಮಾಡಿದ್ನಲ್ಲ, ಯಾವ್ದಾದ್ರು ನಾ ಡ್ರೈವರ. ಗೈಸ್ ಯಾರು ಹೆದರ್ಕೋಬೇಡಿ ಪ್ಲೀಸ್.
ನನ್ನ ಲವ್ವರು. ಒಂದೊಂದು ಸಾಂಗ್ಗಳು ಹಂಗೈತೆ ಫೇಮಸ್ ಆಗ್ಬಿಡ್ತಾವೆ, ಏನೂ ಮಾಡೋಕ್ಕಾಗಲ್ಲ. ಹ್ಮ್ ಅನ್ಎಕ್ಸ್ಪೆಕ್ಟೆಡ್ ಅವೆಲ್ಲ, ಅದೃಷ್ಟ ನೋ ಅದೇ. ಪ್ಲಾನಿಂಗ್ ಅವೆಲ್ಲ ಗೊತ್ತಾ. ಬಟ್ ನಮ್ UK ಜನ ತುಂಬಾ ಜನ ಬೆಳೆಸ್ತಾರೆ. ನಾವೆಲ್ಲ ಸಿನಿಮಾದಲ್ಲಿ ಎಷ್ಟು ಕಷ್ಟಪಟ್ಬಿಟ್ಟು ಸಾಹಿತ್ಯಗಳು ಬರ್ಸಿ ಮ್ಯೂಸಿಕ್ ಮಾಡಿಸಿ ಅಷ್ಟು ಚೆನ್ನಾಗಿ ಮಾಡಿಸಿರ್ತೀವಿ ಎಲ್ಲನೂ, ಮ್ಯೂಸಿಕ್ ವರ್ಕ್ ಎಲ್ಲ. ಬಟ್ ಏನೂ ಆಗಿರಲ್ಲ ಒಂದೊಂದು ಸಾರಿ, ಏನಾಗಿ ರಿಸಲ್ಟ್ ಸಿಗಲ್ಲ. ಏನು ಖರ್ಚು ಮಾಡ್ದಿರಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದೊಂದು ಇವಾಗಂತೂ ಸಾಂಗ್ಗಳು ಇನ್ನು ಎತ್ಕೊಂಡ್ಬಿಡ್ತಾವ. AI ಬಂದಾಗಿಂದ ಅಂತ ಏ ಎಲ್ಲ ಮ್ಯೂಸಿಕ್ ಮಾಡಿಕೊಡ್ತೈತಿ ಇವಾಗ. ಮ್ಯೂಸಿಕ್ ಪ್ಲಸ್ ಕ್ಯಾರೆಕ್ಟರ್ ಎಲ್ಲ ಕುಂತ್ಕೊಂಡ್ ಬರೆಯೋದು. ಕಷ್ಟ ಆಗುತ್ತೆ ತುಂಬಾ. ಇದೇ ತರ ಅಂದ್ರೆ ಅದು ಇನ್ನೂ ಕ್ವಾಲಿಟಿ ಹೇಳಿದಂಗೆ ಕ್ವಾಲಿಟಿ ಕೊಡಕ್ ಸ್ಟಾರ್ಟ್ ಆಗ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅದ್ರದ್ದು. ನೋಡಿದೆ ಇಂತಿಂತ ಫೋಟೋಸ್ ಎಲ್ಲ ಇದ್ರಲ್ಲಿ ಏನು ಚಾಟ್ GPT ಹೋಗ್ ನಾವು ಫೋಟೋ ಶೂಟ್ ಅವಶ್ಯಕತೆನೇ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಫೋಟೋ ಅಪ್ಲೋಡ್ ಮಾಡಿದ್ರೆ ಸಾಕು. ಯಾವ ತರ ಬೇಕು, ಯಾವ ತರ ಡ್ರೆಸ್ ಬೇಕು, ಯಾವ ತರ ಬ್ಯಾಕ್ ಗ್ರೌಂಡ್ ಬೇಕು, ಎಲ್ಲ ಅಷ್ಟು ಅಪ್ಡೇಟ್ ಆಗ್ಬಿಟ್ಟಿದೆ ಇವಾಗ. ತುಂಬಾ ಕಷ್ಟ, ಕೆಲ್ಸಗಾರರಿಗೆ ಕಷ್ಟ ಆಗುತ್ತೆ ಅನ್ಕೋತೀನಿ ಮುಂದೊಂದ್ ದಿನ ಇದೇ ತರ. ಆನಿಮೇಟರ್ಸ್ ಸ್ವಲ್ಪ ಕಷ್ಟ. ಆನಿಮೇಷನ್ ಅವ್ರಿಗೆ ಆಲ್ರೆಡಿ ಇವಾಗ ಹೊಡ್ತಾ ಬಂದಿರ್ಬೇಕು ಸ್ವಲ್ಪ. ಆಮೇಲೆ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಮತ್ತೆ ಇವಾಗ ಯಾಕೆ ತೆಗ್ದಿರೋದು ಹೇಳು, ಒಂದಿಷ್ಟು ಕೆಲ್ಸಗಾರನ ಯಾಕೆ ತೆಗೆದ್ರು? AI ಇಂದಾನೆ ಅಪ್ಡೇಟ್ ವರ್ಷನ್ ಅಲ್ವಾ ಅದು, ಅದೇ ಆಲ್ಮೋಸ್ಟ್ ಅಲ್ಲಿ ಕೆಲಸ ಮಾಡಿಕೊಡ್ತಾ ಇದೆ. ಹಾಗಾಗಿ ಒಂದಿಷ್ಟು ಜನ ತೆಗೆದು. ನಿಜ ಹೇಳ್ಬೇಕಂದ್ರೆ ಈಗ ಯಾರೋ ಹೊರಗಡೆಯವ್ರು ಯಾರು ಅಷ್ಟೊಂದು ವಿಡಿಯೋ ನೋಡ್ತಾ ಇಲ್ಲ ನಮ್ದು, ಎಲ್ಲ ನಮ್ಮ ಸಂಬಂಧಿಕರು ನೋಡ್ತವ್ರೆ ಎಲ್ಲ. ಅದು ಏನೇನು ಅಂತವ್ರು ಏನೇನು ಒಂದು ಗೊತ್ತಿಲ್ಲ ಅಂತಾರೆ. ಏನಂತಾರೆ, ನಾವೇನ್ ಬೇರೆ ಏನು ಮಾಡ್ತಾ ಇಲ್ವಲ್ಲ, ಚೆನ್ನಾಗಿರೋ ಮಾಡ್ಬೇಕು, ವಿಡಿಯೋಸ್ ಮಾಡ್ಬೇಕು, ಕಂಟೆಂಟ್ ಮಾಡ್ತಾ ಇಲ್ಲ, ವಿಡಿಯೋಸ್ ಮಾಡ್ತಾ ಇದ್ವಿ, ಕಂಟೆಂಟ್ ಬರುತ್ತೆ. ಸಂಬಂಧಿಕರು ಏನು ಫ್ರೆಂಡ್ಸ್ ಸಂಪಾದನೆಗೆ ಬೆಲೆ ಕೊಡ್ತಾರೆ, ಆದ್ರೆ ಅದೆಲ್ಲ ಉಲ್ಟಾ. ಈಗ ಸಂಬಂಧಿಕರು ಯೂಟ್ಯೂಬ್ ಚಾನಲ್ಗೂ ಬೆಲೆ ಕೊಡ್ತಾರೆ. ಏನಂದೆ ಇನ್ನೊಂದ್ಸಲ ಹೇಳು. ಉಲ್ಟಾ ಈಗ ಸಂಬಂಧಿಕರು ಯೂಟ್ಯೂಬ್ ಚಾನಲ್ಗೂ ಬೆಲೆ ಕೊಡ್ತಾರೆ. ಇದು ಹೊಸದಿದೆ ಡೈಲಾಗ್. ಬಂದೋ ಸೂರ್ಯ ಬಂದೋ. Wow, what a beautiful sunrise. ಈ ನಡುವೆ ಒಂದಷ್ಟು ಜನ ನನ್ನ ನೋಡಿ ಹುರ್ಕೊಂಡು ಇವ್ನ ಏನ್ ಕಿತ್ತಾಕ್ತಾನೆ, ಏನ್ ದಬ್ಬಾಕ್ತಾನೆ ಅಂತಿದ್ದಾರೆ. ಯಾಕೋ ನನಗೂ ಹಂಗೆ ಅನ್ನಿಸ್ತಾ ಇದೆ ಫ್ರೆಂಡ್ಸ್.